ಹಲೋ ಸ್ನೇಹಿತರೆ, ಬಟ್ಟೆಯಿಂದ ಕೈಯಲ್ಲಿ ಮಾಡುವ ಸುಲಭದ ಮ್ಯಾಟ್ ನೀವು ಕಲಿಬೇಕಾದರೆ ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಅಳತ್ತು ನೈಟಿ, ಶಾಲ್, ಪ್ಯಾಂಟ್, ಸಾರಿ ಯಾವುದಾದ್ರೂ ಇದ್ದರೂ ಆಗ್ಬೋದು. ನಿಮಗೆ ಬೇಡದಿದ್ದರೆ ಅದನ್ನು ಅಲ್ಲೆಲ್ಲಿ ಬಿಸಾಕುಂತ ನಿಮಗೆ ಮನೆಯಲ್ಲೇ ಸುಲಭ ರೀತಿಯಲ್ಲಿ ಈಸಿ ಆ್ಯಂಡ್ ಮ್ಯಾಟ್ ಕ್ಲೋತ್ ಮ್ಯಾಟ್ ಮಾಡ್ಬೋದು. ಅಂದರೆ ಬಟ್ಟೆಯಿಂದವೇ ಕೈಯಲ್ಲಿ ಮಾಡೋ ಸುಲಭದ ಮ್ಯಾಟಿ. ಫ್ಯಾಬ್ರಿಕ್ ಮ್ಯಾಟ್ ಮೇಕಿಂಗ್ ಹೇಳ್ತಾರೆ. ಅದನ್ನು ಯಾವುದು ಬೇಕಾದರೂ ನಿಮಗೆ ಬಟ್ಟೆ ಇದ್ದರೆ ಆಗ್ತದೆ. ಅದರಲ್ಲಿ ನೋಡ್ಕೊಳ್ಳಿ ಯಾವುದು ಅಂತ. ಮೊದಲಿಗೆ ಒಂದು ಬಟ್ಟೆಯನ್ನು ತೆಗೆದು ಅದನ್ನು ಎಲ್ಲ ಲೈನ್ ಥರ ಕಟ್ ಮಾಡ್ತಾ ಬನ್ನಿ. ನೋಡ್ಕೊಳ್ಳಿ ಇದೇ ಥರ ಒಂದೊಂದು ಪೀಸ್ ಮಾಡಿ ನಿಮಗೆ ಎಷ್ಟು ಅಗಲದಲ್ಲಿ ಬೇಕಾದರೂ ನಿಮಗೆ ಕಟ್ ಮಾಡ್ಬೋದು. ನಿಮಗೆ ಬೇಕಾದಷ್ಟು ಎಷ್ಟು ಬಟ್ಟೆ ಕೂಡ ನಿಮಗೆ ತಗೊಳ್ಬೋದು. ಚಿಕ್ಕದು ತಗೊಳ್ಬೋದು, ದೊಡ್ಡದು ತಗೊಳ್ಬೋದು. ಯಾವ ಬಟ್ಟೆಯಿಂದ ಬೇಕಾದರೂ ತಗೊಳ್ಬೋದು. ನೋಡ್ಕೊಳ್ಳಿ ಹೀಗೆಯೇ ಎಲ್ಲ ಬಟ್ಟೆಯನ್ನು ತೆಗೆದಿಡಿರಿ. ಎಲ್ಲ ಕಟ್ ಮಾಡಿ ಬೇರೆ ಬೇರೆ ಪೀಸನ್ನು ಕಟ್ ಮಾಡ್ಬೋದು. ನಿಮಗೆ ನಾನು ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಅದಕ್ಕೆ ಅಳತೆ ಬೇಕು ಅಂತಿಲ್ಲ. ನಿಮಗೆ ಒಂದು ತುಂಬ ದಪ್ಪದು ಬೇಕಾದರೆ ತುಂಬ ದಪ್ಪದಲ್ಲಿ ಮಾಡ್ಬೋದು. ಒಂದು ಇಷ್ಟಿಷ್ಟು ಅಗಲದಲ್ಲಿ ಸಾಕು. ತುಂಬ ದಪ್ಪ ಅಗಲದಲ್ಲಿ ಬೇಕು ಅಂತಿಲ್ಲ. ಇದೇ ಥರ ಬೇಡದ ನೈಟಿಗಳು, ಶಾಲು, ಪ್ಯಾಂಟ್ ಯಾವುದು, ಸಾರಿ ಯಾವುದಿದ್ರೂ ಆಗ್ಬೋದು. ನಿಮಗೆ ಮನೆಯಲ್ಲಿ ಈಸಿಯಲ್ಲಿ ಮಾಡ್ಬೋದು. ಇದು ಮಿಷನ್ ಬೇಕು ಅಂತ ಇಲ್ಲ. ನೋಡ್ಕೊ ಎಲ್ಲ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೇವೆ. ಎಲ್ಲ ಇಟ್ಕೊಂಡಿದ್ದೇವೆ. ಎಲ್ಲ ಪೀಸ್ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಎಷ್ಟೆಷ್ಟು ಫಸ್ಟ್ ಹೇಗೆ ಮಾಡಬೇಕು, ನಾವು ತಲೆ ಕೂದಲನ್ನು ನೇಯುತ್ತೇವೆ. ಗೊತ್ತಾಗ್ತದೆ ನಿಮಗೆ. ತಲೆ ಕೂದಲನ್ನು ನೇಯುವುದಾಗ ಇದಕ್ಕೆ ಮೂರನ್ನು ಒಟ್ಟಿಗೆ ಇಟ್ಟು ಒಂದು ಗಂಟು ಹಾಕಿ ಲಾಕ್ ಥರ ಮಾಡಿ. ಅದು ಗಟ್ಟಿಯಾಗಿ ನಿಲ್ಲಬೇಕಲ್ಲ, ಅದಕ್ಕಾಗಿ ಒಂದು ಗಂಟು ಥರ ಮಾಡಿ. ಮತ್ತು ತಲೆ ಕೂದಲನ್ನು ನಾವು ಹೇಗೆ ನೇಯುತ್ತೇವೆ ಅದೇ ಥರ ಮೂರನ್ನು ಕೂಡ ಹಾಗೆಯೇ ಮಾಡಿ ನೋಡಿ ಹೇಗೆ ಅಂತ ಮಾಡೋದು. ಇದೇ ಸುಲಭದಲ್ಲಿ ಮನೆಯಲ್ಲಿ ಮಾಡ್ಬೋದು. ನಿಮಗೆ ನೀವೇ ಮನೆಯಲ್ಲಿ ಒಂದು ಮ್ಯಾಟ್ ಮಾಡ್ಬೋದು. ಎಷ್ಟು ಬಟ್ಟೆ ಬೇಕಾದರೂ ತಗೊಳ್ಬೋದು. ನಿಮಗೆ ಯಾವ ಬಟ್ಟೆ ಬೇಕು, ಬೇಡದ ಬಟ್ಟೆ ಎಲ್ಲ ಇರ್ತದೆ. ಪ್ಯಾಂಟು, ಶರ್ಟ್ ಯಾವುದಾದ್ರೂ ಆಗ್ತದೆ. ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಅಲ್ಲೆಲ್ಲಿ ಬಿಸಾಕೋದಕ್ಕಿಂತ ಅದೊಂದು ಮ್ಯಾಟ್ ನೀವೇ ಮನೆಯಲ್ಲಿ ಮಾಡ್ಬೋದು. ಮಿಷನ್ ಬೇಕು ಅಂತ ಇಲ್ಲ. ಕೈ ಸೂಜಿದ್ರೂ ಕೂಡ ಸಾಕಾಗ್ತದೆ. ಕೈ ಸೂಜಿ ಒಂದಿದ್ರೆ ಸಾಕು. ಹೀಗೆ ಮಾಡ್ತಾ ಬನ್ನಿ ಇದೇ ರೀತಿ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ. ಆಗ ನಿಮಗೆ ಎಲ್ಲ ಗೊತ್ತಾಗ್ತದೆ ಹೇಗೆ ಮಾಡೋದು ಅಂತ. ಈ ಚಾನಲ್ ಫುಲ್ಲು ನೋಡಬೇಕಾದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಬೇರೆ ಯಾವ ಕ್ರಾಫ್ಟ್ಗಳನ್ನೆಲ್ಲ ಹಾಕ್ತೇವೆ ಇದಕ್ಕೆ, ಆಗ ನೋಡ್ಬೋದು. ಕಟ್ಟಿಂಗ್ ವಿಡಿಯೋ ಇದೆ, ಸ್ಟಿಚಿಂಗ್ ವಿಡಿಯೋ ಕೂಡ ಇದರಲ್ಲಿದೆ. ಎಲ್ಲ ವಿಡಿಯೋಗಳನ್ನು ಇದಕ್ಕೆ ಹಾಕಿದ್ದೇವೆ. ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ಬಟ್ಟೆ ಎಲ್ಲಿ ತನಕ ಮುಗೀತು, ಅಲ್ಲಿ ಬೇರೆ ಒಂದು ಜಾಯಿಂಟ್ ಮಾಡಬೇಕಾದ್ರೆ, ಅರ್ಧದಲ್ಲಿ ಬಟ್ಟೆಗಳನ್ನು ಜಾಯಿಂಟ್ ಮಾಡಬೇಕಾದ್ರೆ ಮೊದಲಿನ ಒಂದು ಪೀಸಿನ ಒಳಗೆ ಕೂಡ ಇಡ್ಬೋದು. ಬೇಡ ನಮಗೆ ಅದು ಆಗೋದಿಲ್ಲ ಆದರೆ ಅದರ ಒಳಗೆ ನೋಡಿ ಹೇಗೆ ಅಂತ. ಒಂದು ಬಟ್ಟೆಯ ಮೇಲೆ ಇನ್ನೊಂದು ಬಟ್ಟೆ ಇಟ್ಕೊಳ್ಳಿ. ಈಗ ಇಟ್ಕೊಂಡ್ರು ಅದಾಗೋದಿಲ್ವ ನಿಮಗೆ ಬೇಡಾದರೆ ಕೈ ಸೂಜಿಯಿಂದ ಎರಡು ಬಟ್ಟೆಯ ಒಂದು ಬಟ್ಟೆಯ ಮೇಲೆ ಮತ್ತೊಂದು ಎರಡನ್ನು ಇಟ್ಟು ಕೈ ಸೂಜಿಯಿಂದ ಈಗ ಸ್ಟಿಚ್ ಮಾಡಿ. ಮಿಷನ್ ಬೇಕಾದ್ರೆ ಇದ್ದರೂ ಮಿಷನಲ್ಲಿ ಮಾಡಿ ಇಟ್ಕೊಳ್ಬೋದು. ರೆಡಿ ಮಾಡಿ ಇಟ್ಕೊಳ್ಬೋದು. ಯಾವುದು ಬೇಕಾದರೂ ಇಟ್ಕೊಳ್ಬೋದು ನಿಮಗೆ. ಆಯ್ತಲ್ಲ. ಇದೇ ಥರ ಒಂದು ಗಂಟು ಹಾಕಿ ನಿಮಗೆ ಎಷ್ಟು ಸ್ಟಿಚ್ ಬೇಕಾದರೂ ಹಾಕ್ಬೋದು. ಮಿಷನ್ ಇದ್ದರೆ ಮಿಷನಲ್ಲಿ ಹಾಕಿ, ಇಲ್ಲದ್ರೆ ಕೈ ಸೂಜಿಯಲ್ಲಿ ಸಾಕು. ಕೈ ಸೂಜಿಯಲ್ಲಿ ಹಾಕಿದ್ರೆ ಕ್ಲೀನಾಗಿ ನಿಲ್ತದೆ. ಅಲ್ಲೆಲ್ಲಿ ಹೋದರೆ ಅದಕ್ಕೆ ಪುನಃ ಒಂದು ಸ್ಟಿಚ್ ಹಾಕಿಬಿಡಿ. ಯಾವ ಕಡೆಯಿಂದ ಹೋಗಿದೆ ಯಾವುದು ಅಂತ. 3 ಪೀಸ್ಗೆ ಕೂಡ ಇದೇ ಥರ ಮಾಡಿ. ಲಾಸ್ಟ್ ತನಕ ಕೂಡ ಮಾಡಿ. ಕಟ್ ಪೀಸ್ ಇದ್ದರೆ ನೋಡ್ಕೊಳ್ಳಿ. ಈಗ ಸರಿ ಆಯ್ತಲ್ಲ. ಮತ್ತು ಅದನ್ನು ಬೇಕಾದರೆ ಒಂದು ಲಾಕ್ ಮಾಡಿ. ಸರಿಯಾಗಿದ್ರೆ ಗಟ್ಟಿ ನಿಲ್ತದೆ. ಲಾಕ್ ಮಾಡಿ ಕಟ್ ಮಾಡಿ ನೂಲು ತೆಗೆದ್ರೆ ಅದಕ್ಕೆ ಇನ್ನೊಂದು ಬದಿಗೆ ಯಾವುದನ್ನು ಇಡುವುದು ನೋಡ್ಕೊಳ್ಳಿ ಹೇಗೆ. ಅದರ ಒಳಭಾಗದಿಂದ ಮತ್ತೊಂದು ಪೀಸ್ ತಗೊಳ್ಳಿ. ಯಾವ ಪೀಸ್ ಬೇಕಾದರೂ ಆಗ್ಬೋದು. ಅದನ್ನು ತಗೊಂಡು ಅದರ ಒಳಗೆ ಇಡಬೇಕು. ಆಗ ಎಲ್ಲ ಸೂಜಿಯಿಂದ ನೇಯಬೇಕು, ಸ್ಟಿಚ್ ಮಾಡಬೇಕು ಅಂತಿಲ್ಲ. ಈಗ ಇಟ್ಟರು ಕೂಡ ಒಳಭಾಗದಿಂದ ಈಗ ಇಟ್ಕೊಳ್ಳಿ. ಈಗ ನಾನು ಕೈಯಿಂದ ಒಂದು ಸ್ಟಿಚ್ ಮಾಡಿ ಇಟ್ಕೊಳ್ತೇನೆ. ಈಗ ಒಂದನ್ನು ಹಾಗೆಯೇ ತೋರಿಸ್ತೇನೆ. ಎರಡಕ್ಕೆ ಕೈಯಿಂದ ಸ್ಟಿಚ್ ಮಾಡ್ತೇನೆ. ಕೈಯಿಂದ ಕೂಡ ಮಾಡ್ಬೋದು. ಮಿಷನ್ ಇದ್ದರೆ ಮಿಷನಿಂದ ಮಾಡಿ. ಇಲ್ಲದ್ರೆ ಈಗೊಂದು ಲಾಕ್ ಹಾಕಿ. ಇಲ್ಲದ್ರೆ ಸ್ಟಿಚ್ ಹಾಕದಿದ್ದರೂ ಆಗ್ತದೆ. ಒಂದು ಬಟ್ಟೆಯ ಒಳಗಿಂದ ಇನ್ನೊಂದು ಬಟ್ಟೆ ಇಟ್ಟರೆ ಆಯಿತು.
ಅದು ನೇಯ್ತಾ ಬರುವುದಲ್ಲ, ಅದು ಗೊತ್ತಾಗೋದಿಲ್ಲ. ಇದು ಈಸಿಯಲ್ಲಿ ಆಗ್ಬೋದು. ನಮಗೆ ಮಿಷನ್ ಇಲ್ಲ, ನಾವು ಹೇಗೆ ಮಾಡೋದು ಅಂತ ನಮಗೆ ಮ್ಯಾಟಿ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಏನು ತಿಳಿಯೋದು ಬೇಡ. ಇದೇ ಥರ ಒಂದರ ಮೇಲೆ ಹೀಗೆ ಇಟ್ಟು ನೋಡ್ಕೊಳ್ಳಿ. ಆಯಿತು, ಒಳಗೆ ಸೇರಿಸಿ ಆಯಿತು. ಅದನ್ನು ಎಲ್ಲ ಒಟ್ಟಿಗೆ ನೇಯ್ದು ಕೊನೆಯಲ್ಲಿ ಬಟ್ಟೆಗಳನ್ನು ಬೇರೆ ಬೇರೆ ಬಟ್ಟೆಗಳನ್ನು ಒಟ್ಟಿಗೆ ಇಟ್ಕೊಂಡು ನಿಮಗೆ ಎಷ್ಟು ದೊಡ್ಡದು ಬಟ್ಟೆ ಬೇಕು ಅಷ್ಟು ಬಟ್ಟೆಯನ್ನು ತಗೊಳ್ಬೋದು. ನೀವು ಇದನ್ನು ಅದರ ಮೇಲೆ ಭಾರ ಬೇಕಾದರೆ ಯಾವುದಾದ್ರೂ ಒಂದು ಫಸ್ಟಿಗೆ ಗಂಟು ಹಾಕಿದ್ದೇವಲ್ಲ ಅದರ ಒಂದು ಕಿಟಕಿಯ ಅದಕ್ಕೂ ಕೂಡ ಕಟ್ಟಿದರೆ ಆಗ್ಬೋದು. ಇಲ್ಲದ್ರೆ ಯಾವುದಾದ್ರೂ ಭಾರ ಇಟ್ಕೊಳ್ಳಿ, ನಿಮಗೆ ಮೇಲೆ ಇಟ್ಟು ಕೆಳಗೆ ತನಕ ನೇಯಲಿಕ್ಕೆ ಸುಲಭ ಆಗ್ತದೆ. ಲಾಸ್ಟಿಗೆ ಸೂಜಿಯಿಂದ ಗಂಟು ಹಾಕ್ತಾ ಬನ್ನಿ. ಒಂದು ಲಾಕ್ ಥರ ಆಚೀಚೆ ಹೋಗೋದಾಗೆ, ನೇಯ್ದದ್ದು ಆಚೀಚೆ ಹೋಗೋದು ಬೇಡ, ಬಟ್ಟೆ ಆಚೀಚೆ ಹೋಗಬಾರ್ದು ಅಂತೇಳಿ ನೋಡ್ಕೊಳ್ಳಿ. ಈಗ ಇಟ್ಕೊಂಡ್ರೆ ಆಯಿತು. ಕ್ಲೀನ್ ಆಯಿತು, ನಿಂತಿದ್ದು. ಅಲ್ಲಿ ಪೀಸ್ ಉಂಟು ಅಂತ ಗೊತ್ತಾಗೋದಿಲ್ಲ. ನೆಕ್ಸ್ಟ್ ಎಂತ ಮಾಡಬೇಕಾದ್ರೆ ನೋಡಿ, ಎಲ್ಲ ಒಂದು ಒಟ್ಟಿಗೆ ಹಾಕಿ ನೋಡಿ ಎಷ್ಟು ದೊಡ್ಡದಾಯಿತು. ನಿಮಗೆ ಎಷ್ಟು ಬೇಕು ಅಂತ, ಎಷ್ಟು ಬೇಕಾದರೂ ದೊಡ್ಡ ತೆಗೊಳ್ಬೋದು. ನಾವಿಲ್ಲಿಗ ಅಷ್ಟು ಹಾಗೆ ಲಾಕ್ ಮಾಡಿ ಇಟ್ಕೊಂಡಿದ್ದೇವಲ್ಲ, ತುಂಬ ಇದ್ದ ಬಟ್ಟೆ ಬೇಡ, ಮೇಲ್ಭಾಗದಿಂದ ಅದು ಕಟ್ ಮಾಡಿ ತೆಗೀರಿ. ಇನ್ನು ಬೇಕಾದರೆ ತೆಗಿಬೋದು, ಬೇಕಾದರೆ ಇಟ್ಕೊಳ್ಳಿ, ತೆಗಿಬೋದು. ಮತ್ತೊಂದು ಸೂಜಿಗೆ ನೂಲು ಹಾಕ್ಕೊಳ್ಳಿ. ಆದರೆ ಚಿಕ್ಕ ಸಪೂರ ನೂಲು ಹಾಕಬೇಡಿ, ಒಂದು ದಳ 2 ದಳದಲ್ಲಿ ಬೇಡ, 2 ದಳದಿಂದ ಒಂದು ನೋಡ್ಕೊಳ್ಳಿ. ಈಗ 2 ದಳದಲ್ಲಿ ಹಾಕಿ ಅದು 4 ದಳ ಮಾಡಿದರೆ ಸ್ವಲ್ಪ ದಪ್ಪದಲ್ಲಿ ನಿಲ್ತದೆ. ಕೈಯಿಂದ ಸ್ಟಿಚ್ ಮಾಡುವಾಗ ಸ್ವಲ್ಪ ದಪ್ಪದಲ್ಲಿದ್ದರೆ ಗಟ್ಟಿಯಾಗಿ ನಿಲ್ತದೆ. ಸ್ವಲ್ಪ ಸೂಜಿ ಸ್ವಲ್ಪ ದೊಡ್ಡದೇ ತಗೊಳ್ಳಿ, ನೋಡ್ಕೊಳ್ಳಿ ಹೇಗೆ ಮಾಡೋದು ಅಂತ. ಅಲ್ಲಿದೆ ಹೆಚ್ಚಿದ ಪೀಸ್ ಬೇಕಾದರೆ ತೆಗಿಬೋದು, ಇಲ್ಲದ್ರೆ ಇದ್ರೂ ಪರವಾಗಿಲ್ಲ, ತೆಗಿಬೋದು. ಕಾಣ್ತದಲ್ಲ ಅಲ್ಲಿ ಆಚೀಚೆ ಆಗೋದಾದರೆ ಅದನ್ನು ಕಟ್ ಮಾಡಿ ಬೇಕಾದರೆ ಮಿಷನಲ್ಲಿ ಮಾಡುವಾಗ ಅವರು ಮಡಚಿಯೇ ಮಾಡ್ಬೋದು. ಇದು ಬೇಕಾ ನೋಡಿ, ಇದು ಬೇಕಾ ಬೇಡವಲ್ಲ, ಬೇಡದಿದ್ದರೆ ತೆಗಿಬೋದು. ಇದನ್ನು ಬೇಕಾದರೆ ಇಟ್ಕೊಳ್ಳಿ. ನಾನು ಕಟ್ ಮಾಡಿ ತೆಗೊಂಡಿದ್ದೇನೆ ಅದನ್ನು. ಹೀಗೆಲೆ ಸುತ್ತಲೂ ನೋಡ್ಕೊಳ್ಳಿ. ಕೈಯನ್ನು ಹೀಗೆ ಹಿಡ್ಕೊಂಡು ಒಂದರ ಮೇಲೆ ಒಂದು ಕೈಯನ್ನು ಹಿಡ್ಕೊಂಡು ಹೀಗೆ ಬನ್ನಿ, ಕ್ಲಿಯರಾಗಿ ಬರ್ತದಾಗ. ಇದೇ ರೌಂಡಾಗಿ ವೃತ್ತಾಕಾರ ಥರ ಬರ್ತದೆ. ಇದು ರೌಂಡ್ ಮ್ಯಾಟಿ. ಇದನ್ನು ಸ್ಕ್ವೇರಲ್ಲಿ ಮಾತ್ರ ಮಾಡ್ಬೋದು, ಯಾವುದು ಕೂಡ ಮಾಡ್ಬೋದು ನಿಮಗೆ. ನಾನು ರೌಂಡಲ್ಲಿ ಮಾಡಿದ್ದೇನೆ. ನಿಮಗೆ ಎಷ್ಟು ದೊಡ್ಡದು ಬೇಕು ಅಂತಿದ್ರೆ ತುಂಬ ದೊಡ್ಡದು ಬೇಕಾ, ನಿಮಗೆ ಬೇಕಾದರೆ ಬಟ್ಟೆ ತುಂಬದು ಇಟ್ಕೊಂಡ್ರೆ ಆಯಿತು. ಚಿಕ್ಕದು ಸಾಕು ನಮಗೆ ಅಂತ ಹೇಳಿದರೆ ಚಿಕ್ಕದು ಇಟ್ಕೊಳ್ಬೋದು. ನೋಡ್ಕೊಳ್ಳಿ ಹೇಗೆ ಬರ್ತಾ ಉಂಟು ಅಂತ. ಇದೇ ಥರ ಒಂದರ ಮೇಲೆ ಒಂದು ಸೈಡಲ್ಲಿ ಬದಿಯಿಂದ ಯಾವ ಕಲರ್ ಬಟ್ಟೆ ನಿಮ್ಮಲ್ಲಿ ಬೇರೆ ಬೇರೆ ಕಲರ್ ಬಟ್ಟೆ ಇದ್ದರೆ ಯಾವ ಕಲರಿಂದ ಬೇಕಾದರೂ ಅದನ್ನು ಮಾಡ್ಬೋದು. ಇದೇ ಥರ ಅಲ್ಲಲ್ಲಿ ಬಿಡಿಸ್ತಾ ಬನ್ನಿ, ನೋಡಿ ಹೇಗೆ ಉಂಟು ಅಂತ. ಆಯಿತು. ಈಗ ನಾನು ಇಷ್ಟು ದೊಡ್ಡ ಮ್ಯಾಟ್ ಮಾಡಿದ್ದೇನೆ, ನಿಮಗೆ ಬೇಕಾದರೆ ದೊಡ್ಡದು ಮಾಡ್ಬೋದು, ಚಿಕ್ಕದು ಮಾಡ್ಬೋದು. ಲಾಸ್ಟಲ್ಲಿ ಹೇಗೆ ಸೂಜಿಯಿಂದ ಲಾಕ್ ಹಾಕಬೇಕು, ಸೂಜಿಯಿಂದವೇ ಕಟ್ ಹಾಕ್ತಾ ಬನ್ನಿ. ಅಲ್ಲಿಂದ ಇದು ಕೈಯಿಂದವೇ ಮಾಡಬೇಕಲ್ಲ, ಒಂದರ ಮೇಲೆ ಮತ್ತೊಂದು ಅದಕ್ಕೆ ಜಾಯಿಂಟ್ ಮಾಡಬೇಕು. ನೂಲನ್ನು ಸೂಜಿಯಿಂದ ಸುತ್ತಲೂ ಇದೇ ಥರ ಮಾಡ್ತಾ ಬಂದರೆ ಮ್ಯಾಟ್ ಗಟ್ಟಿಯಾಗಿ ನಿಲ್ತದೆ. ಆಗ ಆಚೀಚೆ ಹೋಗುವುದಿಲ್ಲ ಮ್ಯಾಟ್ ನಿಲ್ಲುವಾಗ. ಸೂಜಿಯಿಂದವೇ ಸ್ಟಿಚ್ ಮಾಡ್ತಾ ಬನ್ನಿ. ಎರಡೆರಡನ್ನು ಇಟ್ಕೊಂಡು ಹೋಗಿ ನೋಡಿ, ಆಗ ಗೊತ್ತಾಗ್ತದೆ ನಿಮಗೆ. ಎರಡೆರಡು ಇಟ್ಕೊಂಡ್ರೆ ಸಾಕು. ಒಂದರ ಮೇಲೆ ಇದೇ ಥರ ಅಲ್ಲಿ ಗಟ್ಟಿ ನಿಲ್ತದೆ. ಲಾಸ್ಟಿಗೆ ನೋಡಿ, ಲಾಸ್ಟಿಗೊಂದು ಅದರ ಮೇಲೆ ಲಾಕ್ ಹಾಕ್ತಾ ಬನ್ನಿ. ನೀವು ಲಾಸ್ಟಿಗೆ ಗಂಟು ಹಾಕದಿದ್ದರೆ ಅದು ಹೆದ್ದೆ ಇಲ್ತದೆ. ಗಂಟು ಹಾಕದೆ ನೋಡಿ ಹೀಗೆ ಬರ್ತದೆ. ಅದು ಗಂಟು ಹಾಕ್ತಾ ಬನ್ನಿ. ಸೂಜಿಯನ್ನು ನೋಡಿ, ಸೂಜಿಗೆ ನೂಲಿಗೆ ಲಾಕ್ ಕೆಳಗೆ ಹಾಕದಿದ್ದರೆ ಹೀಗೆ ಮೇಲೆದ್ದೇಲಿ ಬರ್ತದೆ. ಅದಕ್ಕೆ ನಾವು ಲಾಕ್ ಹಾಕುವಾಗ ಗಟ್ಟಿಯಾಗಿ ಲಾಕ್ ಹಾಕಬೇಕು. ಅದಂದರೆ ಅದೇ ಸೂಜಿ ನೂಲಲ್ಲಿ ಅದು ನಿಲ್ಲುವುದಲ್ವಾ, ಆ ನೂಲಿಂದವೇ ಇರುವುದೆಲ್ಲ. ಸುತ್ತಲೂ ಮಾಡಿದ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಬೇಕಾದ್ರೆ ನೂಲು ಸುತ್ತಲೂ ಹಾಕ್ತಾ ಬನ್ನಿ. ಆಗ ಕ್ಲೀನಾಗಿ ಒಂದು ಮ್ಯಾಟ್ ರೆಡಿ ಆಗ್ತದೆ. ನೋಡ್ಕೊಳ್ಳಿ ಹೇಗೆ ಹಾಕಬೇಕು ಅಂತ. ಇದೇ ಥರ
ಒಂದು ಲಾಕ್ ಮಾಡಿ ಒಂದು 4-5 ಸುತ್ತು, ಲಾಸ್ಟಿಗೆ 4-5 ಸುತ್ತು ಕರೆಕ್ಟಾಗಿ ಗಂಟು ಥರ ಎಲ್ಲ ಹೋಗ್ತದೆ. ನೋಡಿ ಯಾವ ಬಟ್ಟೆ ಹೇಗೆ ಆಯಿತು. ಇದನ್ನು ಕ್ಲೀನಾಗಿ ಒಂದು ಮ್ಯಾಟಿ ರೆಡಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.